ಏನೇನೋ ಬಂದು ನೋಡಿದ್ದಾರೆ, ಇವತ್ತು ಬಂದಿದ್ದಾರೆ. ಇದೇ ಥರ ಬರ್ತಾ ಇರಿ, ನೋಡಿ ಸಿನಿಮಾ ನೋಡಿ, ನಮ್ಮ ಸಿನಿಮಾ ಅಲ್ಲ ಎಲ್ಲರ ಸಿನಿಮಾ ನೋಡಿ. ಕನ್ನಡ ಸಿನಿಮಾನ ನೀವೆಲ್ಲ ನೋಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ, ಏನೇ ದುಡ್ಡು ಹಾಕ್ಬೋದು. ನಮ್ಮ ಆಡಿಯನ್ಸು ನಮಗೆ ರಿಸಲ್ಟ್ ಕೊಡಬೇಕು. ನಿನ್ನೆವರೆಗೂ ನಮ್ಮ ಕೆಲಸ, ಇವತ್ತಿಂದ ಅವ್ರ ಕೆಲಸ. ಇನ್ನು ಅವ್ರು ಕೊಡಬೇಕು, ಅವ್ರು ಹೇಳ್ಬೇಕು, ಅವ್ರು ಕೊಡಬೇಕು. ನಮ್ದೇನೂ ಇಲ್ಲ, ಮುಗ್ದೋಯ್ತು. ಇನ್ನು ಅವ್ರು ಮಾಡಬೇಕು. ನಾವು ಆದಷ್ಟು ಜನಕ್ಕೆ ತಲುಪಿಸೋ ಕೆಲಸ ಮಾಡಿದ್ದೀವಿ. ಜನ ನಮ್ಮನ್ನ ನಂಬಿ ಬಂದು ಥಿಯೇಟರ್ ಸಿನಿಮಾ ನೋಡಬೇಕು. ಜನಗಳು ಇದೇ ಥರ ನಂಬಿ ನೋಡಿದ್ರೆ ನಾವು ಮುಂದೆ ಸಿನಿಮಾ ಮಾಡೋಕ್ಕೆ ಒಂದು ಹುಮ್ಮಸ್ಸು ಬರುತ್ತೆ, ಕೆಲಸ ಮಾಡೋಕ್ಕೆ. ನಮ್ಮ ಥರ ಬೇರೆ ಎಲ್ಲರೂ ಬಂದು ಮಾಡ್ತಾರೆ, ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಜೊತೆಗೆ ಮರಳು ಮಾಫಿಯಾದ ಬಗ್ಗೆ ಏನೆಲ್ಲ ಅಕ್ರಮ ನಡೀತಿದೆ ಅದ್ರ ಬಗ್ಗೆ ಒಳ್ಳೆ ಮೆಸೇಜ್ ಕೊಡ್ತಿದ್ದಾರೆ. ಇವಾಗಿನ ಜನ ಮರಳು ಮಾಫಿಯಾ ಜೊತೆಗೆ ನಿನ್ನ ಸುತ್ತ ನಿನ್ನೆ ಮೋಸ ಮಾಡೋ ಜನ ಇರ್ತಾನೆ, ತುಂಬ ಕಷ್ಟಪಟ್ಟು ಎಲ್ಲ ಹೋಗಿ ತಲುಪಿರ್ತಾನೆ. ಅವನ ಸುತ್ತ ಈ ಚೇಳಗಳು ಬಂದು ಹಾಳು ಮಾಡ್ತಾನೆ. ಅದೇ ನೀವು ಪಿ ಎ ಕ್ಯಾರೆಕ್ಟರ್ ನೋಡಿದ್ದೀರಾ? ಆ ಪಿ ಎ ತುಂಬ ತಲೆಗೆ ತಲೆ ತುಂಬ್ತಾ ಇರ್ತಾನೆ, ಅವ್ರಿಗೆ ಐಡಿಯಾಗಳು ಕೊಡ್ತಾ ಹೋಗ್ತಾನೆ. ಅದೇ ಥರ ನಮ್ಮ ಜೀವನದಲ್ಲೂ ಐಡಿಯಾ ಕೊಡ್ತಾರೆ, ಜನ ತಗೋಬಾರ್ದು ಅಂತ ನಮ್ಮ ಮೆಸೇಜ್ ಅಷ್ಟೇ. ಈಗ ಆ ಗೋಪಾಲ್ ದೇಶಪಾಂಡೆ ಮೊದಲೇ ಕೆಟ್ಟವನು, ಅವನ ಸುತ್ತ ಇವನೊಬ್ಬ ಕೆಟ್ಟವನು ಆಯ್ತಾ. ಜೊತೆಗೆ ನಮ್ಮ ಹೀರೋ ಎಲ್ಲ ಅಮಾಯಕ, ಒಳ್ಳೆ ಇದನ್ನೆಲ್ಲ ತಗೊಂಡು ಪಾಪ ಅವ್ರು ಎಷ್ಟು ಸರಿ ಮೋಸ ಹೋಗ್ತಾ ಇರ್ತಾನೆ. ಇದೇ ಥರ ಜೀವನದಲ್ಲಿ ಮೋಸ ಮಾಡೋರು ಇದ್ದೇ ಇರ್ತಾರೆ. ನಾವು ಮೋಸ ಹೋಗಬಾರ್ದು. ಸಮಾಜಕ್ಕೆ ನಾವೇನು ಕೊಡ್ತೀವಿ ಅದನ್ನು ವಾಪಸ್ ಕೊಡುತ್ತೆ ಅನ್ನೋದು ರಾಜೇಶ್ ಅವ್ರು ಹೇಳಿದ್ದಾರೆ. ಇದರಲ್ಲಿ ತುಂಬ ಎಲಿಮೆಂಟ್ಸು ನೀವು ಅರ್ಥ ಮಾಡ್ಕೋಬೋದು. ಹುಡುಗಿ ಲವ್ ಸ್ಟೋರಿ ಇರ್ಬೋದು, ಮತ್ತು ನಿಮಗೆ ಸಮಾಜದ ಒಂದು ಮೆಸೇಜ್ ಇರ್ಬೋದು. ನೀರು, ಗಾಳಿ, ಬೆಳಕು ಎಲ್ಲ ಭೂಮಿ ಕೊಡೋದು. ಅದನ್ನೆಲ್ಲ ನಾವು ಯಾವ ರೀತಿ ಕಾಪಾಡ್ಕೋಬೇಕು, ಪ್ರತಿಯೊಬ್ಬರು ಹಕ್ಕೋದು, ಒಬ್ಬರದಲ್ಲ. ಅದು ಎಲ್ಲ ನಿಂದು, ನಂದು, ಇವ್ರದ್ದು ಎಲ್ಲರ ಹಕ್ಕು. ಅದನ್ನೇ ನಾವು ಸಿನಿಮಾ ಮುಖಾಂತರ ಹೇಳಿ ಇನ್ನೊಂದು ಆಡಿಯನ್ಸ್ ಹೇಳಬೇಕು. ನಮ್ಮ ಕೆಲಸ ಅದು ಕತೆ ತಂದು ಥಿಯೇಟ್ರಿಗೆ ಕೊಡೋದು. ನೀವು ಅದನ್ನು ಯಾರಿಗೆ ಹಿಂಗೆ ಪ್ರಚಾರ ಮಾಡಿ ಒಳ್ಳೇದು ಮಾಡಿ ಜನ ಥಿಯೇಟ್ರಲ್ಲಿ ನೋಡಿ ನಮಗೆ ಅದನ್ನ ಅನಿಸ್ಬೇಕಿಲ್ಲ. ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪೃಥ್ವಿ ಇರ್ಬೋದು, ನಮ್ಮ ರಾಜೇಶ್ ಇರ್ಬೋದು, ಎಲ್ಲರೂ. ಆಮೇಲೆ ಡೈಲಾಗ್ ರೈಟರ್ ಅಂತೂ ಸೂಪರಾಗಿ ಹೇಳಿದ್ದಾರೆ. ಆ ಡೈಲಾಗ್ ಎಲ್ಲೂ ಬೋರ್ ಆಗಲ್ಲ. ಆಮೇಲೆ ಮ್ಯೂಸಿಕ್ ಚೆನ್ನಾಗಿದೆ, ಹಾಡುಗಳ ಸಿಚುವೇಶನ್ಗೆ ಹಾಡು ಮಾಡಿದ್ದಾರೆ. ನನಗೆ ಅನಿಸಿದೆ ಆಡಿಯನ್ಸ್ ನೋಡಿ ಕ್ವಾಲಿಟಿ ಬಗ್ಗೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನೀವು ಹೇಳಬೇಕು, ನಾನು ಹೇಳ್ಬಾರ್ದು. ನಾನು ಯಾವಾಗಲೂ ಕಾಂಪ್ರಮೈಸ್ ಅಲ್ಲ. ನಾನು ಅಲ್ಲ, ನಿಮ್ಮ ಚೊಚ್ಚಲ ಸಿನಿಮಾ ಆದರೆ ಹೊಸಬ್ರಿಗೆ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ರೆ ಆ ನಂಬಿಕೆ ಹೊಡ್ಸ್ಕೊಂಡಿದ್ದೀರಾ ಅಂತ ಅನಿಸ್ತಾ ಮೇಡಮ್? ಫಸ್ಟ್ ಟೈಮ್ ಸಿನಿಮಾ ನೋಡೋದು ನಾನು ಹೇಳ್ಬಾರ್ದು. ನನಗೆ ಆರ್ಟಿಸ್ಟ್ ಆ್ಯಕ್ಟಿಂಗ್ ಮಾಡುವಾಗಲೇ ಅವ್ರ ಮೇಲೆ ನಂಬಿಕೆ ಬಂದ್ಬಿಡ್ತು. ಅದಕ್ಕೆ ನಾನು ಸಿನಿಮಾ ಮಾಡಿದೆ. ಅವ್ರು ಹೇಳ್ಬೇಕಂತ ಏನು ಗೊತ್ತಾ, ಒಂಚೂರು ಇದೆ ಬನ್ನಿ, ಒಂಚೂರು ಅಂದರೆ ಅವ್ರು ಏನು ಹೇಳ್ಬೇಕಂದ್ರೆ, ಈ ಬ್ಯಾನರಲ್ಲಿ ಮಾಡಿದ್ದೀನಿ, ನನಗೊಂದು ಜನ ನೋಡಿದ್ದಾರೆ, ನಮ್ಮದೊಂದು ಕೆರಿಯರ್ ಬಿಲ್ಡ್ ಆಯಿತು ಅಂತ ಜನ ಹೇಳಬೇಕು. ನಾವು ಹೇಳಿದ್ರೆ ನಾನೆಲ್ಲ ಹೇಳ್ತಾ ಹೋದರೆ ಇವ್ರು ಬಿಲ್ಡಪ್ ಮೊದಲೇ ಹೇಳ್ತಾರೆ, ಏನೇನೋ ಹಾಕ್ಬಿಡ್ತಾರೆ. ಅದು ಬೇಡ, ನಾನು ಮಾತಾಡಿದ್ರೆ ಫ್ಲೋ ಜಾಸ್ತಿ ಹೋಗ್ಬಿಡ್ತೀವಿ. ಅದಕ್ಕೆ ಎಷ್ಟು ಬೇಕಷ್ಟು, ಇನ್ನ ಮಾತಾಡೋ ಅವಶ್ಯಕತೆ ಇಲ್ಲ, ಜನ ಮಾತಾಡ್ತಾರೆ. ಸರ್, ನಿನ್ನೆ ಮೈಸೂರೆಲ್ಲ ಪೇಟ್ ಪ್ರಿಪೇರ್ ಆಯಿತು, ಊರು ಬೇರೆ ಸ್ವಂತ ಊರು ಬೇರೆ, ಅಲ್ಲೇ ಹೇಗಿತ್ತು ರಿಪೋರ್ಟ್ ಅಂತ ಹೇಳಿದ್ದಾರೆ. ಎಲ್ಲ ತುಂಬ ಪುಷ್ಪ ಮೇಡಮ್ಮು ಏನು ಹೇಳಿದ್ರು ಅದನ್ನು ಮಾಡಿದ್ದಾರೆ ಅಂತ ಒಂದು 2-3 ಜನ ಹೇಳಿದ್ದಾರೆ. ಬಟ್ ಅವ್ರಿಗೆ ಥ್ಯಾಂಕ್ಸ್ ಇಲ್ಲಿಂದ. ಅವ್ರಿಗೆ ನಿಜವಾದ ಜಡ್ಜ್ಮೆಂಟ್ ಇದೆ ಪುಷ್ಪ ಮೇಡಮ್ ಮೇಲೆ. ಅವ್ರು ತುಂಬ ಬ್ರಿಲಿಯಂಟು. ಕೆಲವರೆಲ್ಲ ಏನೇನೋ ಬರ್ತಿದ್ದಾರೆ, ಬಟ್ ಮುಂದಿನ ದಿನಗಳಲ್ಲಿ ಪುಷ್ಪ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದೇ ಈಗ ನನಗೊಂದು ಎಲ್ಲ ಇಷ್ಟ ಆಗಿದೆ. ನನ್ನ ಆಡಿಯನ್ಸ್ ಏನು ರಿಪೋರ್ಟ್ ಕೊಡ್ತಾರೆ ನಾನು ಹೊರಗಡೆ ಹೋಗಿ ನೋಡ್ತೀನಿ. ಇದೇ ಥರ ಮುಂದೆ ಇನ್ನೂ ಒಂದು 15 ಡೇಸ್ಗೆ ನಾವೆಲ್ಲ ಕುತ್ಕೊಂಡು ಬರೀ ನಾವಿಬ್ಬರು ಮಾತಾಡೋಣ, ನಮ್ಮ ಚಾನಲ್ದೆಲ್ಲ ಮಾತಾಡೋಣ. ಇವತ್ತು ಆಡಿಯನ್ಸ್ ಏನು ರಿಪೋರ್ಟ್ ಕೊಡ್ತಾರೆ ಕಾಯ್ತಾ ಇದ್ದೀನಿ. ಕಟೌಟ್ ಬಗ್ಗೆ ಭಾಳ ಖುಷಿ ಆಯಿತು, ಅದು ನನಗಿಷ್ಟ. ಹೀರೋಸನ್ನು ತೋರಿಸಿದ್ದೀವಿ, ನಮ್ದು ಫೈಟ್ ಕೊಟ್ಟಿದ್ದೀವಿ, ಡ್ಯಾನ್ಸ್ ಕೊಟ್ಟಿದ್ದೀವಿ, ಆಮೇಲೆ ಅವ್ರಿಗೆ ಸರಿಯಾಗಿ ಅವ್ರದ್ದು ಡೈಲಾಗ್ ಕೊಟ್ಟಿದ್ದೀವಿ. ಅಷ್ಟೇ ನಾವು ಕೊಡೋಕ್ಕಾಗೋದು. ಇನ್ನು ಮಿಕ್ಕಿದೆಲ್ಲ ಆಡಿಯನ್ಸ್ ಕೊಡಬೇಕು. ನೀವು ಕೊಡ್ತಾರೆ ಅಂತ ನಂಬಿದ್ದೀವಿ. ನಂಗೆ ಗೊತ್ತು ನಮ್ಮ ಆಡಿಯನ್ಸ್ ಯಾರನ್ನೂ ಕೈ ಬಿಡೋಲ್ಲ. ಒಳ್ಳೆ ಸಿನಿಮಾ ಕೇಳಿದ್ದಾರೆ. ನಮ್ಮ ಸಿನಿಮಾನ ಅವ್ರು ಒಳ್ಳೇದು ಅಂತ ಒಪ್ಕೊಂಡ್ರೆ ಅದು ನಮ್ಮ ಭಾಗ್ಯ. ಖಂಡಿತ ಒಪ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಮುಂದೆ ನೀವು ಹೇಳ್ಬೇಕಲ್ಲ, ಅಷ್ಟೇ ಅಲ್ವಾ? ನಿಮ್ಮ ಜೊತೆ ನೀವು ಆಡಿಯನ್ಸ್ ಜೊತೆ ನನಗೇನು ಅನ್ನಿಸ್ಲಿಲ್ಲ. ನನ್ನ ಸಿನಿಮಾ ಅನ್ನೋದು ನಾನು ಇನ್ನೂ ಬಂದಿಲ್ಲ. ಆಡಿಯನ್ಸ್ ರಿಪೋರ್ಟ್ ಆಚೆ ಹೋಗಿ ಕೊಟ್ಟು ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.